ಆ ಮರವನ್ನು ನೋಡಿದಾಗ ಅದು ಎಷ್ಟು ಅದ್ಭುತವಾಗಿದೆ ಎಂದು ನೋಡಿ ನನಗೆ ತುಂಬಾ ಆಶ್ಚರ್ಯವಾಯಿತು. ನಿಜವಾಗಿಯೂ ತುಂಬಾ ಆಶ್ಚರ್ಯವಾಯಿತು. ನಿಮಗೆ ಗೊತ್ತಾ, ನಾನು ಬ್ಯಾಂಕಿಗೆ ಬಂದಾಗ ನಾನು ಕಾರಿನಿಂದ ಇಳಿದು ನನ್ನ ತೆಂಗಿನ ತೋಟಕ್ಕೆ ಹೋಗುತ್ತೇನೆ. ಅವುಗಳ ಗರಿಗಳನ್ನು ನೋಡಿದಾಗ ನನಗೆ ತುಂಬಾ ಸಂತೋಷವಾಗುತ್ತದೆ. ನಮ್ಮ ಪರೀಕ್ಷೆಯ ಫಲಿತಾಂಶಗಳನ್ನು ನೋಡಿದಾಗ ಮತ್ತು ನಾವು ಪಾಸಾಗಿದ್ದೇವೆ ಎಂದು ಕಂಡುಕೊಂಡಾಗ ನಮಗೆ ತುಂಬಾ ಸಂತೋಷವಾಗುತ್ತದೆ, ಸರಿಯೇ? ಅದೇ ರೀತಿ ನಾನು ಆ ತೆಂಗಿನ ಮರಗಳನ್ನು ನೋಡಿದಾಗ ನನಗೂ ಅದೇ ಸಂತೋಷವಾಯಿತು. ನಮಸ್ಕಾರ. ನನ್ನ ಹೆಸರು ಶ್ರೀಕಾಂತ್. ನಾನು ವಿಜಯವಾಡದಲ್ಲಿ ವಾಸಿಸುತ್ತಿದ್ದೆ. ನಾನು ಈ ಪ್ರದೇಶದಲ್ಲಿ ನಮ್ಮ ಪೆಟ್ರೋಲ್ ಪಂಪ್ ಬಳಿ ಕೆಲವು ತೆಂಗಿನ ಮರಗಳನ್ನು ನೆಟ್ಟಿದ್ದೇನೆ. ಆದ್ದರಿಂದ ನಾನು ಈ ತೆಂಗಿನ ಮರಗಳಿಗೆ ಕೊಕೊಮ್ಯಾಕ್ಸ್ ಅನ್ನು ಬಳಸುತ್ತೇನೆ. ಇದರಿಂದಾಗಿ ಎಲೆಗಳು ತುಂಬಾ ಹಸಿರಾಗಿ ಹೊರಬರುತ್ತವೆ. ಗರಿಗಳು ಸ್ವಚ್ಛವಾಗಿರುತ್ತವೆ, ಯಾವುದೇ ಕೀಟಗಳಿಲ್ಲ. ಕಾಂಡ ಚೆನ್ನಾಗಿ ಬೆಳೆಯುತ್ತದೆ ಮತ್ತು ಒಟ್ಟಾರೆ ಬೆಳವಣಿಗೆ ತುಂಬಾ ಚೆನ್ನಾಗಿದೆ. ಈ ಮರವು ಚೆನ್ನಾಗಿ ಬೆಳೆಯುತ್ತಿದೆ. ನಾನು ಕಳೆದ 5 ತಿಂಗಳಿನಿಂದ ಕೊಕೊಮ್ಯಾಕ್ಸ್ ಅನ್ನು ಬಳಸುತ್ತಿದ್ದೇನೆ ಮತ್ತು ಯಾವುದೇ ಕೀಟ ಸಮಸ್ಯೆ ಇಲ್ಲ. ನಾನು ಕೊಕೊಮ್ಯಾಕ್ಸ್ ಅನ್ನು ಮಾತ್ರ ಬಳಸಿದ್ದೇನೆ. ಕಾಂಡವು ತುಂಬಾ ಬಲವಾಗಿದೆ ಮತ್ತು ಆರೋಗ್ಯಕರವಾಗಿದೆ. ನೀವು ನೋಡಿದರೆ ಇಲ್ಲಿ ಒಂದು ಕಾಂಡವನ್ನು ನೀವು ನೋಡಬಹುದು ಮತ್ತು ಇನ್ನೊಂದು ಕಾಂಡವು ಕೆಳಗಿನಿಂದ ಮೇಲಕ್ಕೆ ಬರುತ್ತಿದೆ. ನಾನು ಈ ಕೊಕೊಮ್ಯಾಕ್ಸ್ ಅನ್ನು ಸಂಪೂರ್ಣವಾಗಿ ಯಾವುದೇ ರಾಸಾಯನಿಕಗಳಿಲ್ಲದೆ ಬಳಸುತ್ತಿದ್ದೇನೆ. ನಾನು ಕಳೆದ 3 ತಿಂಗಳಿನಿಂದ ನನ್ನ ಅತಿಥಿ ಗೃಹದಲ್ಲಿ 2 ಮರಗಳಿಗೆ ಕೊಕೊಮ್ಯಾಕ್ಸ್ ಅನ್ನು ಬಳಸುತ್ತಿದ್ದೇನೆ. ನಾನು ಇದನ್ನು ಬಳಸುವ ಮೊದಲು ಸುಳಿ ಬೆಳೆದು ನಂತರ ಒಣಗುತ್ತಿತ್ತು. ಆದರೆ ನಾನು ಕೊಕೊಮ್ಯಾಕ್ಸ್ ಅನ್ನು ಬಳಸಲು ಪ್ರಾರಂಭಿಸಿದಾಗ ಆ 2 ಮರಗಳು ಗರಿಗಳು ಚೆನ್ನಾಗಿ ಬೆಳೆದು ಆರೋಗ್ಯಕರವಾದವು. ಅವು ಉತ್ತಮ ಎಳನೀರನ್ನು ನೀಡಲು ಪ್ರಾರಂಭಿಸಿದವು. ನಾನು ಕಳೆದ 5 ರಿಂದ 6 ತಿಂಗಳಿನಿಂದ ಬಳಸುತ್ತಿದ್ದೇನೆ. ನಾನು ಅನುಸರಿಸುವ ವಿಧಾನವೆಂದರೆ 10 ಲೀಟರ್ ನೀರಿಗೆ 1 ಲೀಟರ್ ಕೊಕೊಮ್ಯಾಕ್ಸ್ ಸೇರಿಸಿ, ಸಂಜೆ ಅದನ್ನು ಬೆರೆಸಿ ಮತ್ತು ಪ್ರತಿ ಸಸ್ಯಕ್ಕೆ 1 ಲೀಟರ್ ಮಿಶ್ರಣವನ್ನು ನೀಡಿ ನೀವು ತಿಂಗಳಿಗೊಮ್ಮೆ ಕೊಟ್ಟರೆ 3ನೇ ತಿಂಗಳಿನಿಂದ ಮರದ ಬೆಳವಣಿಗೆ ಸಂಪೂರ್ಣವಾಗಿ ಬದಲಾಗುವುದನ್ನು ನೀವು ನೋಡುತ್ತೀರಿ. ನಾನು ಇಲ್ಲಿಯವರೆಗೆ ತೋರಿಸಿದ ಯಾವುದೇ ಮರಗಳಿಗೆ ನಾನು ಯಾವುದೇ ರಾಸಾಯನಿಕಗಳನ್ನು ಬಳಸಿಲ್ಲ. ನಾನು ಎಪಿಕೆಎಸ್ ಆರ್ಗಾನಿಕ್ಸ್ನಿಂದ ಕೊಕೊಮ್ಯಾಕ್ಸ್ ಅನ್ನು ಮಾತ್ರ ಬಳಸಿದ್ದೇನೆ. ಕೊಕೊಮ್ಯಾಕ್ಸ್ ಬಳಸುವುದರಿಂದ ಗರಿಗಳ ಬಣ್ಣ ಮತ್ತು ಗಾಢತೆ ತುಂಬಾ ಉತ್ತಮವಾಗಿದೆ. ಯಾವುದೇ ಕೀಟಗಳಿಲ್ಲ. ನೀವೆಲ್ಲರೂ ಕೊಕೊಮ್ಯಾಕ್ಸ್ ಬಳಸಬೇಕು. ಮೊದಲು ನಿಮ್ಮ ಬಳಿ 1 ಎಕರೆಯಲ್ಲಿ ಸುಮಾರು 80 ಮರಗಳಿದ್ದರೆ ಅದನ್ನು 40 ಮರಗಳಿಗೆ ಬಳಸಿ ಫಲಿತಾಂಶವನ್ನು ನೋಡಿ. ಫಲಿತಾಂಶ ನೋಡಿದ ನಂತರ ಉಳಿದ 40 ಮರಗಳಿಗೆ ಇದನ್ನು ಹಾಕಿ. ಸಾಮಾನ್ಯವಾಗಿ ನೀವು ಯೂರಿಯಾ, ಡಿಎಪಿ, ವರ್ಮಿಕಾಂಪೋಸ್ಟ್, ಹಸುವಿನ ಸಗಣಿ ಇತ್ಯಾದಿಗಳನ್ನು ಬಳಸಬಹುದು. ಆದರೆ ನಿಮ್ಮ ಮರಗಳಿಗೆ ಕೊಕೊಮ್ಯಾಕ್ಸ್ ಅನ್ನು ಅನ್ವಯಿಸಲು ಪ್ರಯತ್ನಿಸಿ ಮತ್ತು ಫಲಿತಾಂಶಗಳನ್ನು ನೋಡಿ. ಧನ್ಯವಾದಗಳು.